माता की, भारत माता की जय श्री राम, जय श्री राम, हर 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 हर। ಮೂರು ಸಾಗರ, 100 ಮಂದಿರ, ದೈವ ಶಾಸ್ತ್ರವಿದ್ದರೆ, ಗಂಗೆ ಇದ್ದರೆ, ಸಿಂಧು ಇದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ, ಭೂಮಿ ಇದ್ದರೆ, ಘನ ಪರಂಪರೆ ಇದ್ದರೆ ಏನು ಸಾರ್ಥಕ? ಮನೆಯ ಜನರೇ ಮಲೆಗೆ ನಿದ್ರಿಸುತ್ತಿದ್ದರೆ ಭಾರತ ಮಾತೆಯನ್ನ ಸ್ಮರಣೆ ಮಾಡಿಕೊಂಡು ಅಥಣಿ ತಾಲೂಕಿನ ಕಕಮರಿ ಗ್ರಾಮದ ಹನುಮ ಜನ್ಮೋತ್ಸವದ ವೇದಿಕೆ ಮೇಲೆ ಆಸೀನರಾದ ಪೂಜ್ಯರಿಗೂ ದಿಕ್ಸೂಚಿ ಭಾಷಣಕಾರರು ಆಗಮಿಸಿದ ಹರಿಕ ಮಂಜುನಾಥ್ ಅವರಿಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ಲ ಆಯೋಜಕರಿಗೂ ಆಗಮಿಸಿದ ತಾಯಂದಿರಿಗೂ ಹಿರಿಯರಿಗೂ ಮುದ್ದು ಮಕ್ಕಳಿಗೂ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ನೂರಾರು ಕಾರ್ಯಕ್ರಮ ಮಾಡಿದ್ದೇನೆ. ಆ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಹೆಣ್ಮಕ್ಳು ಕೂಡಿದಂಥ ಕಾರ್ಯಕ್ರಮ ಯಾವುದಾದ್ರೂ ಇದ್ರೆ ಅದು ಕಕಮರಿ ಕಾರ್ಯಕ್ರಮ. ಇಷ್ಟು ಜನ ಹೆಣ್ಮಕ್ಳು ಎಲ್ಲಿ ಕೂಡಿಲ್ಲ. ಗುರುಗಳು ನಾವು ಮಾತಾಡಕತ್ತಿದ್ದೀವಿ, ಏನತ್ತ ಹೆಣ್ಮಕ್ಳು ಇವ್ರನ್ನ ಎಲ್ಲಿದ್ ತಂದ್ರಿ? ಬರ್ಲಾರ್ದು ಮಂದಿ ಇದ್ರಿ ಒಟ್ಟ. ಯಾಕೆಂದ್ರೆ ಅವರು ಒಟ್ಟ ಏನೋ ಚಿಂತೆ ಇಲ್ಲ, ನಮಗ ಧಾರಾವಾಹಿ ಬಿಟ್ರ, ಮಣಿ ಬಿಟ್ರ, ಎಲ್ಲ ಹೊಲಕ್ಕ, ಇದನ್ನ ಬಿಟ್ರ ಹೊರಗೆ ಬಂದಂಥವ್ರಲ್ಲ. ಅದ್ರಾಗ ಹೆಣ್ಮಕ್ಳು ಎಲ್ಲಿ ಕಾರ್ಯಕ್ರಮ ಮಾಡ್ತೀರಿ ಮಾಡ್ರಿ, ಯಾವ ಕಾರ್ಯಕ್ರಮಕ್ಕೂ ಹೆಣ್ಮಕ್ಳಿಲ್ಲ, ಬರೀ ಗಂಡು ಮಕ್ಳು ಅದಾರ. ಯಾಕ ಹೆಣ್ಮಕ್ಳು ಎಲ್ಲಿ ಹೋಗ್ಯಾರತ್ತನ ಎಲ್ಲ ಕಾರ್ಯಕ್ರಮದಾಗ ಕೇಳೇನಿ. ಎಲ್ಲ ಕಾರ್ಯಕರ್ತರು ಹಿರಿಯರು ಹೇಳೋದು ಒಂದೇ ಮಾತು, ಏನು ಆಧಾರ್ ಕಾರ್ಡ್ ತಗೊಂಡು ಹೋಗ್ಯಾರಲ್ಲ ಅವ್ರ ಊರಿಗೆ ಬಂದಿಲ್ಲತ್ತ. ಆಧಾರ್ ಕಾರ್ಡ್ ಮರ್ತ್ ಕೂತಂತ ಊರು ಯಾವ್ದಾದ್ರು ಇದ್ರೆ ಅದಕ್ಕೆ ಕಕಮರಿ ಗ್ರಾಮ. ಯಾಕೆ ಆಧಾರ್ ಕಾರ್ಡ್ ಮರ್ತಾರತ್ತ ನಾನು ವಿಚಾರ ಮಾಡಿದೆ. ಇಲ್ಲಿ ಅಮ್ಮಾಜೇಶ್ವರಿ ಇರುವುದರಿಂದ ಆಧಾರ್ ಕಾರ್ಡ್ ಮರೆತ ಹಿಂದೂ ಸಮಾವೇಶ ಕೂಡ್ಯಾರಂದ್ರೆ ಇದು ಅದ್ಭುತವಾದಂಥ ಕಾರ್ಯಕ್ರಮ. ಆತ್ಮೀಯ ಹಿಂದೂ ಬಾಂಧವರೇ, ನಿಮ್ಮ ಜೀವನದ ಅದ್ಭುತವಾದಂಥ ಇದೊಂದು ಕಾರ್ಯಕ್ರಮಗಳು ದೊಡ್ಡ ಮಾಡಿರ್ಬೋದು, ಆದ್ರೆ ಈ ರೀತಿ ಮಾಡೋದೊಂದು ಅದ್ಭುತವಾದಂಥದ್ದು. ಯಾಕೆಂದರೆ ಭಾರತ ಅಂದರೆ ವಿಶ್ವದಲ್ಲಿ ಅದ್ಭುತವಾದಂಥ ದೇಶ. ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಆಚರಣೆ, ಇಲ್ಲಿಯ ಪದ್ಧತಿ ಎಷ್ಟು ಅದ್ಭುತದ ಒಂದ್ಸಲ ವಿಚಾರ ಮಾಡಿ ನೋಡಿ. ನಮ್ಮ ಅಪ್ಪು ಮಾತಾಡಿದವ ಯಾವಾಗ ಮನೆಗೆ ಮಾತು ಮುಗ್ದತ್ತ ಇಲ್ಲದಾನ. ಅವ್ರ ಪಾಳೆ ಒಂದೊಂದು ಊರಾಗ ಇರ್ತಾವ್ರಿ, ಮುಗ್ದಂಗೆ ಹೋಗುದತ್ತ. ಹೌದಲ್ರಿ? ಬಹಳ ಚಲೋ ಮಾತಾಡಿದ. ಈಗ ಮಾತಾಡಕೈತಿದ್ರೆ ಶ್ರಾವಣದಾಗ ನಿನ್ನ ಹಸ್ತನಪ್ಪ ಇನ್ಯ ಪ್ರೋಚನಕ್ಕದು. ಆದ್ಮೇಲೆ ಸಂಸ್ಕೃತಿ, ಪದ್ಧತಿ, ಆಚರಣೆಗಳು ಎಷ್ಟು ಚಂದದಾವ್ ನೋಡಿ ಈ ದೇಶದು. ಇಷ್ಟು ಆಚರಣೆ, ಇಷ್ಟು ಪದ್ಧತಿ ಯಾವ ದೇಶದಲ್ಲೂ ಇಲ್ಲ. ಜಗತ್ತಿನಲ್ಲಿ 250 ರಾಷ್ಟ್ರಕ್ಕಿಂತ ಹೆಚ್ಚು ರಾಷ್ಟ್ರಗಳದಾವಿಲ್ಲಿ. ಇಂಥ ಪದ್ಧತಿಗಳು, ಇಂಥ ಆಚರಣೆಗಳು, ಇಂಥ ಸಂಸ್ಕೃತಿ ಯಾವ ದೇಶದಲ್ಲೂ ಇಲ್ಲ. ಎಷ್ಟು ಚೆನ್ನಾಗಿ ಪದ್ಧತಿ ಆಚರಣೆಗಳದಾವ್ ನೋಡಿ. ಎಂಥ ಆಚರಣೆಗಳಂದ್ರ, ನಮ್ಮ ರೈತ ಬೆಳಗ್ಗೆ ಎದ್ದ ತಕ್ಷಣ ಆಚರಣೆ ಚಲೋ ಮಾಡ್ತಾನ. ಏನು ಚಂದ ರೈತನೊಂದಿಗೆ ಪ್ರಾರಂಭವಾಗ್ತದಂದ್ರೆ ಸಂಸ್ಕೃತಿ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿಯನ್ನ ಎದ್ದೊಂದಗಳಿಗೆ ನೆನೆದೇನ. ಅಂಥ ಅದ್ಭುತವಾದಂಥ ಸಂಸ್ಕೃತಿ. ಇದನ್ನು ಹೋಗಿ ಅಮೇರಿಕಾದಲ್ಲಿ ಕೇಳಿ ಗೊತ್ತಿಲ್ಲ. ಜಪಾನ್, ಚೀನಾ, ರಷ್ಯಾ ಉತ್ತಮವಾದಂಥ ಮುಂದುವರಿದಂಥ ದೇಶಗಳಲ್ಲಿ ಕೇಳಿ ಈ ಸಂಸ್ಕೃತಿ, ಈ ಪದ್ಧತಿ ಗೊತ್ತಿಲ್ಲ. ಈ ದೇಶದ ಹಬ್ಬಗಳ ಎಷ್ಟು ವೈಶಿಷ್ಟ್ಯದಾವ್ ನೋಡಿ. ಈ ದೇಶದ ಹಬ್ಬಗಳ ಆಚರಣೆಗಳ ಪದ್ಧತಿಗಳು ಎಷ್ಟು ಚಂದದಾವ್ ನೋಡಿ. ಯಾವ ದೇವಸ್ಥಾನಗಳಲ್ಲಿ ಈ ರೀತಿ ಪದ್ಧತಿಗಳಿಲ್ಲ. ನಮ್ಮ ದೇವಸ್ಥಾನಗಳಲ್ಲಿ ಎಷ್ಟು ಅದ್ಭುತವಾದಂಥ ಪದ್ಧತಿಗಳದಾವ್ ನೋಡಿ.
ಏನು ಹೋಗ್ಬೇಕು, ಯಾರಾದ್ರೂ ನೀವು ಹಿಂಗ ನಮಸ್ಕಾರ ಮಾಡ್ಬೇಕಂತ ಕಲಿಸಿಲ್ಲ. ಆದರೆ ಭಾರತ ದೇಶದ ಸನಾತನ ಸಂಸ್ಕೃತಿಯಲ್ಲಿ ಹಿಂಗ ನಮಸ್ಕಾರ ಮಾಡೋದಲ್ಲ, ರಕ್ತಗತದೊಂದಿಗೆ ಬಂದಂತ ಪದ್ಧತಿ ಯಾವುದಾದ್ರೆ ಅದು ನನ್ನ ಹಿಂದೂ ಪದ್ಧತಿ. ಏನ್ ಅದ್ಭುತವಾದಂತ ಪದ್ಧತಿ. ಈ ಪದ್ಧತಿಗಳನ್ನ, ಆಚರಣೆಗಳನ್ನ, ಸಂಸ್ಕೃತಿಗಳನ್ನ ಇತ್ತಿತ್ತಲಾಗಿ ನಾವೆಲ್ಲರೂ ಮರಿತಾ ಇದ್ದೇವೆ. ಜರ್ ಈ ಸಂಸ್ಕೃತಿ ಆಚರಣೆಗಳನ್ನ ಮರಿತೀರಿ ಅಂದ್ರ ಪದ್ಧತಿಗಳ ಹಾದು ಅಂದ್ರೆ ಗತಿ ಹೆಂಗದ ನೋಡಿ. ಈ ದೇಶ ಎಂತ ಅದ್ಭುತವಾದಂತ ಪದ್ಧತಿಗಳದಾವ್ ನೋಡಿ. ಹೊಸ ವರ್ಷ ಬಂದ್ರಪ್ಲೆ ತಾವೆಲ್ಲರೂ ಎಷ್ಟು ಚಂದ ಆಚರಣೆ ಮಾಡ್ತೀರಿ. ಹೊಸ ವರ್ಷ ಯಾವ ತಾರೀಕು ಆಚರಣೆ ಮಾಡ್ತೀರಿ? ಕನ್ಫ್ಯೂಸ್ ಆಗಾಕೈತಿ, ಯಾವ್ದು ಹೇಳಿ ಈಗ. ಹೆಂಗದ ನೋಡಿ ಪದ್ಧತಿ, ನಿಮ್ದ ಬದಲಾವಣೆ ಹೆಂಗದ ನೋಡಿ. ನಮ್ಮ ದೇಶದ ಸಂಸ್ಕೃತಿ ಪದ್ಧತಿ ಆಚರಣೆ ಹೊಸ ವರ್ಷ ಯುಗಾದಿ, ಯುಗದ ಆದಿ, 10,000 ಇತಿಹಾಸವುಳ್ಳಂತ ನಮ್ಮ ಪದ್ಧತಿ ಆಚರಣೆಗಳು. ಯುಗಾದಿ ಅನ್ನೋದು ಈಗ ಬಂದಿಲ್ಲ. 4 ವೇದಗಳು, 18 ಪುರಾಣಗಳು, 2 ಮಹಾಕಾವ್ಯಗಳು, ರಾಮಾಯಣ, ಮಹಾಭಾರತ, 108 ಉಪನಿಷತ್ತುಗಳು, ಈ ದೇಶದಲ್ಲೇ ಆದಂತ ಅದ್ಭುತವಾದಂಥ ದಾರ್ಶನಿಕರು ಕೊಟ್ಟಂತ ದಾಸ ಸಾಹಿತ್ಯ, ವಚನ ಸಾಹಿತ್ಯ, ಆಚಾರ್ಯರು, ಇಲ್ಲಿಯ ಸನ್ಯಾಸಿಗಳು ಬಂದಂತ ಪದ್ಧತಿಯೊಂದಿಗೆ ನನ್ನ ಹಿಂದೂ ದೇಶದ ಪದ್ಧತಿ ಹೊಸ ವರ್ಷ ಯುಗಾದಿ ಚಾಲು ಆಗ್ಯದ. ನಿಸರ್ಗದೊಂದಿಗೆ ಆಚರಣೆ ಮಾಡುವಂತ ಪದ್ಧತಿ ಅದು ಹಿಂದೂ ಪದ್ಧತಿ. ಎಷ್ಟು ಚಂದದ ನೋಡಿ. ನಮ್ಮ ಗಿಡದಲ್ಲಿರುವಂತ ಎಲ್ಲ ಎಲೆಗಳು ಉದುರಿರ್ತಾವ. ಚಿಗುರಿನೊಂದಿಗೆ ಚೈತ್ರ ಮಾಸ, ಅವಾಗ ಹೊಸ ವರ್ಷ. ಎಲ್ಲರೂ ಜನವರಿ 1ನೇ ತಾರೀಕು ಭಾಳ ಜನ ಆಚರಣೆ ಮಾಡ್ತೀರಿ. ಯಾವ ದೇಶದ ಪದ್ಧತಿ ಯಾವ ಕಲಿಸಿದ ನಿಮಗ? ಎಲ್ಲರೂ ರೋಡ್ ಮೇಲೆ ಬರೀತೀರಿ, ವಾಟ್ಸ್ಆಪ್ ಫೇಸ್ಬುಕ್ ಮೇಲೆ ಹಾಕ್ತೀರಿ. ಎಷ್ಟು ಜನ ಹಾಕಿರ್ತೀರಿ ನೋಡಿ. ಯಾರಾದರೂ ಹಾಕಿರ್ದಾರಂದ್ರೆ ಮಾಡಬೇಡಿ. ಈ ದೇಶದ ಸನಾತನ ಸಂಸ್ಕೃತಿಯನ್ನು ಉಳಿಸೋಗೋಸ್ಕರ ಹಾಕಿ. ನಿಮ್ಮ ಯುಗಾದಿಯನ್ನು ಅಮೆರಿಕದವ್ರು ಹಾಕ್ತಾರ. ನಿಮ್ಮ ದೀಪಾವಳಿ, ಮಹಾನವಮಿ ಎಟ್ಟದವು ನಿಮ್ಮ ಆಚರಣೆಗಳು, ಒಂದರೆ ವಿದೇಶದವ್ರು ಹಾಕ್ತಾರ. ನಮ್ಮ ಪದ್ಧತಿಗಳನ್ನು ಯಾರೂ ಹಾಕೋದಿಲ್ಲ. ಆದ್ರೆ ಜನವರಿ 1 ಬಂದ ತಕ್ಷಣ ನಮ್ಮ ಯುವಕರು, ಹಿರಿಯರು ಕುಡಿದು ತಿಂದು ಮಜಾ ಮಾಡಿ ಮಧ್ಯರಾತ್ರಿ ಒಳಗೆ ರೋಡ್ ದಂಡಿಗೆ ಬಿದ್ದ ಹೊಸ ವರ್ಷವನ್ನು ಆಚರಣೆ. ಎಂತ ಅನಿಷ್ಟ ಪದ್ಧತಿ. ನಮ್ಮ ಯುಗಾದಿ ಬಂದ ತಕ್ಷಣ ನಮ್ಮ ತಾಯಂದರ ಮಕ್ಕಳಿಗೆ ಸ್ನಾನ ಮಾಡಿಸಿ ಅವುಗಳಿಗೆ, ಮಕ್ಕಳಿಗೆ ಎಲ್ಲ ಮನೆ ಮಂದಿಗೆ ಕೊಡ್ತೀರಿ. ಏನು ಕೊಡ್ತೀರಿ? ಏನು ಕೊಡ್ತೀರಿ ಅವ? ಬೇವು ಮತ್ತು ಬೆಲ್ಲ. ಎಷ್ಟು ಆಚರಣೆ ಚಂದದ ನೋಡಿ. ಜನವರಿ 1ನೇ ತಾರೀಕು ಏನು ಕೊಡ್ತೀರಿ? ಏನು ಕೊಡ್ತೀರೋ ನೀವೆಲ್ಲ? ಅವಕ್ಕೆ ನಮ್ಮ ಮನ್ಯಾಗ ಚಾಕ್ಲೇಟ್ ಕೊಟ್ರಿ, ನಾವು ಚಾಕ್ಲೇಟ್ ಕೊಡ್ತೀವಿ. ಕುರ್ಕುರಿ ಕೊಟ್ರ ಕುರ್ಕುರಿ ಕೊಡ್ತೀವಿ. ಸಂಪ್ರದಾಯ ಸಂಸ್ಕೃತಿ ಹೆಂಗದ ನೋಡಿ. ಚಾಕ್ಲೇಟ್ ಕೊಡಬಹುದು, ಆದ್ರ ನನ್ನ ಸನಾತನ ಸಂಸ್ಕೃತಿಯಲ್ಲೇ ಆಚರಣೆ ಪದ್ಧತಿ ಎಷ್ಟು ಚಂದ ಹಾಕಿರಂದ್ರ ನಾಳೆ ಬರುವಂತ ಏನು ಪೀಳಿಗೆದ ಭಾರತದ ವಂಶಸ್ಥರು ಏನದಾರಂದ್ರ ಬೇವನ್ನ ಯಾಕೆ ಕೊಟ್ರಂದ್ರ ಶುಗರ್ ಬಂದು ಸತ್ತು ಹೋಗಬಾರ್ದು. ಒಂದಿಟ್ಟು ಬೇವು ಮತ್ತು ಬೆಲ್ಲ ತಿಂದ ಭಾರತವನ್ನು ಆರೋಗ್ಯವಂತರಾಗಿ ಈ ದೇಶದ ಸಂಸ್ಕೃತಿಯನ್ನು ಕಾಪಾಡಲೆ ತಿಳ್ಕೊಂಡ ಬೇವು ಬೆಲ್ಲ ಕೊಟ್ಟಂತ ದೇಶ ನನ್ನ ಭಾರತ ದೇಶ. ಎಷ್ಟು ಚೆನ್ನಾಗಿದೆ ನೋಡಿ ಈ ಪದ್ಧತಿಗಳು. ಈ ಆಚರಣೆ ತಂದ ತಕ್ಷಣವೇ ನಮ್ಮ ದೇಶದ 7 ದಿನಗಳು ಪಂಚಾಂಗ, ಚಾಂದ್ರಮಾನ ಪಂಚಾಂಗ. ಯಾವ ದೇಶ ಪಂಚಾಂಗ ಕಂಡು ಹಿಡಿದಿಲ್ಲ, ನಮ್ಮದ ಕಾಪಿರಿ ಎಲ್ಲ. ನಮ್ಮ ದೇಶದ ಕಾಪಿ ಮಾಡ್ಕೊಂಡ ಅವ್ರು ಆಚರಣೆ ಮಾಡ್ಕೊಂಡ್ರು. 12 ತಿಂಗಳು ನಮ್ಮದಾವು, 7 ದಿನ ನಮ್ಮದಾವು. ಎಂಥ ಪದ್ಧತಿಗಳದಾವು ನೋಡ್ರಿ. ಅದು ವಿಚಾರ ಮಾಡಿ ಹೇಗದಾವು. ನಮ್ಮ 12 ತಿಂಗಳ ಹೆಂಗ ಪ್ರಾರಂಭ ಆಗಕತಿ? ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ. ಎಷ್ಟು ಚಂದದಾವ್ ನೋಡಿ. ಇಂಥ ಪದ್ಧತಿಗಳು ಯಾವ ದೇಶದಲ್ಲಿದಾವ? ನಮ್ಮನ್ನ ಕಾಪಿ ಮಾಡ್ಕೊಂಡ ಅವರು ಹೆಸರಿಟ್ರು. ಅವ್ರೇನಿಟ್ರು ಹೆಸರ? ಅವರು ಏನದಾವ್ರಿ? 1ನೇ ತಿಂಗಳು ಯಾವ್ದ್ರಿ? ಬೈಪಾಟ್ ಮಾಡ್ಯಾರ ನೋಡಿ ಇವರೆಲ್ಲ. ಇವ್ರನ್ನೆಲ್ಲ ಇಂಗ್ಲೆಂಡ್ ಕಳ್ಸೋನು. ಜನವರಿ
ಒಂದೇದು ನೋಡ್ರಿ ಜನವರಿ, ಎರಡನೇದು ಯಾವುದು ಫೆಬ್ರವರಿ. 2 ವರಿಯಿಂದ ಪ್ರಾರಂಭವಾದಂಥ ಸಂಸ್ಕೃತಿ ಉಳಿತದ. ನನ್ನ ದೇಶದ ಸಂಸ್ಕೃತಿ ಚೈತ್ರ, ಎಂಥ ಅದ್ಭುತ ಸಂಸ್ಕೃತಿ. 7 ದಿನಗಳು ಎಷ್ಟು ಚಂದ ಮಾಡಿದೆ ನೋಡ್ರಿ. ಗ್ರಹಗಳ ಜೊತೆಗೆ ನಮ್ಮ ಅದ್ಭುತವಾದಂಥ ದಿನಗಳ ಪ್ರಾರಂಭವಾಗ್ತಾವೋ. ರವಿ, ಸೋಮ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಎಷ್ಟು ಚಂದದವ್ ನೋಡಿ. ಇವನ್ನೆಲ್ಲ ನಮ್ಮ ಮಕ್ಕಳಿಗೆ ಕಲಿಸೋದು ಬಿಟ್ಟಿವಿ. ಏನು ತಂದೀವಿ? ಏನತ್ತೀರಿ ಅವಕ್ಕ ರವಿಗೆ? ಅತಾರ ಅವ್ರಿ ಸದ್ದ ಈಗ ಏನತ್ತೀರಿ ಅವಕ್ಕ? ಸಂಡೆ ಅಂದವ್ರು ಮುಂಡೆ. ಹೆಂಗದ ನೋಡಿ ಪದ್ಧತಿ. ನಮ್ಮ 7 ದಿನಗಳನ್ನು ಕಾಪಿ ಮಾಡ್ಕೊಂಡ ಅವರೆಲ್ಲ ಆ ರೀತಿ ನಮ್ಮ ಮಕ್ಕಳೆಲ್ಲ ಸಂಡೇ ಮಂಡೇ ಬೈಪಾಟ್ ಮಾಡಿಬಿಟ್ರು. ರವಿ ಗ್ರಹಗಳದವ್ರಿ. ಇಂಥ ಪದ್ಧತಿ, ಇಂಥ ಆಚರಣೆ, ಇಂಥ ಸಂಸ್ಕೃತಿ ಯಾವ ದೇಶದಲ್ಲಿ ಇಲ್ಲ. ಅಂಥ ಸಂಸ್ಕೃತಿ ಎಲ್ಲಿ ಪ್ರಾರಂಭ ಆಕ್ಕಿತ್ತಂದ್ರ ನಳಂದ ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ. ಏನು ಅದ್ಭುತವಾದಂಥ ಸಂಸ್ಕೃತಿ. ಯಾವ ದೇಶದಲ್ಲಿ ವಿಶ್ವವಿದ್ಯಾಲಯಗೊಳ್ತಿಲ್ಲ. ಭಾರತದಲ್ಲಿ ವಿಶ್ವವಿದ್ಯಾಲಯದಲ್ಲಿ 1ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ನಮ್ಮ ಋಷಿ ಮುನಿಗಳು ಗುರುಕುಲದಲ್ಲಿ ಪ್ರಾರಂಭ ಮಾಡಿದ್ರು. 4 ವೇದಗಳನ್ನು ಕಲಿಸ್ತಿದ್ರು, 18 ಪುರಾಣಗಳನ್ನು ಕಲಿಸ್ತಿದ್ರು, 108 ಉಪನಿಷತ್ತು ಕಲಿಸ್ತಿದ್ರು, 2 ಮಹಾಕಾವ್ಯಗಳು ರಾಮಾಯಣ ಮಹಾಭಾರತವನ್ನು ಕಲಿಸ್ತಿದ್ರು. ಈಗ ಯಾವ ಶಾಲೆಯಾಗದವ್ರಿ? ನಮ್ಮ 4 ವೇದಗಳು ಗಪ್ಪದು, 18 ಪುರಾಣಗಳ ಹೆಸರುಗಳು ಅದು, 108 ಉಪನಿಷತ್ತುಗಳ ಹೆಸರು ಅದು. ರಾಮಾಯಣ ಇಲ್ಲ, ಮಹಾಭಾರತ ಇಲ್ಲ, ವಚನ ಸಾಹಿತ್ಯ ಇಲ್ಲ, ದಾಸ ಸಾಹಿತ್ಯ ಇಲ್ಲ, ದಾರ್ಶನಿಕರ ಇಲ್ಲ. ಏನು ಕಲಿಯಾಕೈತಿದೆ ಇವತ್ತ? ಏನು ಬೇಡ, ವಿದೇಶಿ ಸಂಸ್ಕೃತಿಯನ್ನು ಕಲಿಸಿಬಿಡೋದು. ನಮ್ಮ ಮಕ್ಕಳೆಲ್ಲ ವಿದೇಶದವರಾದ್ರ ಈ ದೇಶದಲ್ಲೇ ಹಿಂದೂ ಬಾಂಧವರು, ಪೂರ್ವಜರು, ಋಷಿಮುನಿಗಳು, ಸಂತರು, ಶರಣರು ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ನೋಡಿ. ನಾವೆಲ್ಲ ಅವನ್ನೆಲ್ಲ ಮರೆತು ಬಿಟ್ಟಿವಿ. ಅದು ಬೇರೆ ಬೇರೆ ದೇಶದವರು ನಮ್ಮ ಪದ್ಧತಿಯನ್ನು ಆಚರಣೆ ಮಾಡ್ತಾರ. ಇಲ್ಲ, ಈ ಸಂಸ್ಕೃತಿ, ಈ ಸನಾತನ ಸಂಸ್ಕೃತಿಯನ್ನು ಹಾಳು ಮಾಡೋಣ ತಿಳ್ಕೊಂಡ ವಿದೇಶದವರ ಆಕ್ರಮಣ ಚಾಲು ಆಯ್ತು. ಆಕ್ರಮಣಗಳು ಹೆಂಗ ಬಂದು ನಮ್ಮ ಮಕ್ಕಳಿಗೆಲ್ಲ ಬೈಪಾಟ್ ಆಗುವಂಗ ಆಕ್ರಮಣಗಳು. ಗಜನಿ, ಬಾಬರ್, ಗೋರಿ, ತುಘಲಕ್, ಆದಿಲ್ ಶಾ, ಶಹಜಾನ್, ಟಿಪ್ಪುವರೆಗೆ ಈ ದೇಶದಲ್ಲಿ ದಾಳಿಕೋರರ ಆಗಮನ. ಪಠ್ಯ ಪುಸ್ತಕದಲ್ಲಿ ಈ ಹಲ್ಕಟ್ ನನ್ನ ಮಕ್ಕಳದ ಎಲ್ಲ ಹೆಸರದ. ಪಠ್ಯ ಪುಸ್ತಕದಲ್ಲಿ ಈ ಎಲ್ಲ ಹಲ್ಕಟ್ ನನ್ನ ಮಗಳ ಬಾರಿ ಹೆಂಗ ಗಜನಿ ಬಾರಿ, ಗೋರಿ ಬಾರಿ, ತುಘಲಕ್ ಬಾರಿ, ಬಾಬರ್ ಬಾರಿ. ನಮ್ಮ ದೇಶದಲ್ಲೇ ಇವರ ಬಾರಿಗಳು. ಒಂದು ಸಲ ನಮ್ಮ ಪಠ್ಯ ಪುಸ್ತಕದಲ್ಲೇ ಇವ್ರನ್ನೆಲ್ಲ ಸದೆ ಬಡ್ದಂತ ನಾಲಾಯಕ್ ಮಕ್ಕಳನ್ನ ಶಿವಾಜಿ ಹೆಸರು ಬರಲಿಲ್ಲ. ಸಂಗೊಳ್ಳಿ ರಾಯಣ್ಣವ್ರನ್ನೆಲ್ಲ ಓಡಿಸಿದಂಥವನ ಅವನ ಹೆಸರು ಸರಿಯಾಗಿ ಬರಲಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರು ಸರಿಯಾಗಿ ಬರಲಿಲ್ಲ. ಒಣಕಿ ಒಬ್ಬವನ ಹೆಸರು ಬರಲಿಲ್ಲ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಸರು ಬರಲಿಲ್ಲ. ಬೆಳವಡಿ ಮಲ್ಲಮ್ಮನ ಹೆಸರು ಬರಲಿಲ್ಲ. ಏನು ಇತಿಹಾಸ, ಏನು ಕಲಿಯಾಕ್ತೇವೆ ನಮ್ಮ ಮಕ್ಕಳೆಲ್ಲ. ಬರೇ ಇಲ್ಲಿವರೆಗೆ ನಮ್ಮ ಮಕ್ಕಳಲ್ಲಿ ಬೈಪಾಟ್ ಮಾಡಿಸಿಬಿಟ್ರು, ಒಂದೂ ಸರಿಯಾದಂಥದ್ದಿಲ್ಲ. ನಮ್ಮ ಮಕ್ಕಳನ್ನ ಪರೀಕ್ಷೆ ಮಾಡ್ತೀನಿ, ನೀವು ಪರೀಕ್ಷೆ ನೋಡಿ. ನೀವೆಲ್ಲ ವಿಜಯಪುರ ಸಮೀಪದವ್ರದಾರಿ. ಗೋಳಗುಮಟ ಯಾರು ಕಟ್ಟಿಸ್ರಿ? ಯಾರು ಕಟ್ಟಿಸ್ರಿ ಗೋಳಗುಮಟ? ಇದು ಡವ ಡವ ಹೆಂಗದ ನೋಡಿ. ತಾಜ್ ಮಹಲ್ ಯಾರು ಕಟ್ಟಿದ್ರು? ಹೇಳಕ್ಕೆ ಅಂಜಿಕ್ ಬರಾಕತ್ತೈತಿ ಏನತ್ತ ನ್ಯಾಮಲ್ ಸ್ವಾಮಿ. ಯಾಕೆ ಹೆಂಗದ ನೋಡಿ. ನಮ್ಮ ಮಕ್ಕಳಿಗೆ, ನಮ್ಮ ಜನಕ್ಕೆ, ಹಿಂದೂಗಳಿಗೆ ಇವ್ರದ ತಾಜ್ ಮಹಲ್ ಯಾವ ಕಟ್ಟ್ಯಾನ ಲಪಂಗನ ಹೆಸರು ಗೊತ್ತದ. ಗೋಳ ಗುಮ್ಟ ಯಾವ ಕಟ್ಟ್ಯಾನ ಲಪಂಗನ ಮಗನ ಹೆಸರು ಗೊತ್ತದ. ಹಂಪಿ ಯಾರು ಕಟ್ಟ್ಯಾರು? ಬಾದಾಮಿ ಯಾರು ಕಟ್ಟ್ಯಾರ? ಐಹೊಳೆ ಪಟ್ಟದಕಲ್ಲು ಯಾರು ಕಟ್ಟ್ಯಾರ? ಚಿತ್ರದುರ್ಗ ಕೋಟೆಯನ್ನು ಯಾರು ಕಟ್ಟ್ಯಾರ? ನಮ್ಮ ಮಕ್ಕಳಿಗೆ ಕಲಿಸಲಿಲ್ಲ. ಎಲ್ಲರಿಗೂ ಏನು ಕಲಿಸ್ರು? ತಾಜ್ ಮಹಲ್ ಕಟ್ಟಿದಂಥ ಹಲ್ಕಟ್ಟಂದ ಬೈಪಾಟ್ ಆಯ್ತು. ಗೋಳ ಗುಮ್ಟ ಕಟ್ಟಿದಂಥ ಹಲ್ಕಟ್ಟದ ಬೈಪಾಟ್ ಆಯ್ತು. ಅರೇ ಗೋರಿ ಬಾರಿ, ಮೊಹಮ್ಮದ್ ಗೋರಿ ಬಾರಿ ಅನ್ನೋ ಇತಿಹಾಸವನ್ನು ಹೇಳಿದ್ರು. ಒಬ್ಬಕ್ಕೆ ಹೆಣ್ಣು ಮಗಳು
ಅಟ್ಟಹಾಸ್ಯ ಹೊಡೆದ ಗೋರಿನ ಓಡಿಸಿದಂತ ಹೆಣ್ಣು ಮಗಳು ಅವಳ ಹೆಸರು ಪಠ್ಯ ಪುಸ್ತಕದಲ್ಲೇ ಇಲ್ಲ, ನಿಮಗೂ ಗೊತ್ತಿಲ್ಲ. ಬನವಾಸಿ ಕದಂಬರ ಮಣಿತನದ ಹೆಣ್ಣು ಮಗಳು ನಾಯ್ಕಾದೇವಿ ಅಂತ. ಅವಳನ್ನ ಗುಜರಾತದ ರಾಜ್ಯಕ್ಕೆ ಮದುವೆ ಮಾಡಿ ಕೊಟ್ರನ್ನ ಆ ಹೆಣ್ಣು ಮಗಳನ್ನ. ಆ ರಾಜ್ಯಕ್ಕೆ ಮದುವೆ ಮಾಡಿ ಕೊಟ್ಟಾಗ ಆ ರಾಜ್ಯ ಬಹಳ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಆ ರಾಜ ವಿಜಯಪಾಲ ಆಳ್ಕೆ ಮಾಡ್ತಿದ್ದ. ಘಟನೆ ಎಷ್ಟು ಚಂದದ ವಿಚಾರ ಮಾಡಿ ಭಾರತೀಯ ಹಿಂದೂಗಳೇ, ಎಷ್ಟು ಅದ್ಭುತವಾದಂತ ನೋಡಿ. ಆ ವಿಜಯಪಾಲ ಆಳ್ಕೆ ಮಾಡುವಂತ ಸಂದರ್ಭದಲ್ಲೇ ಬನವಾಸಿಯ ಕದಂಬ ಮಣಿತನದ ಹೆಣ್ಣು ಮಗಳನ್ನ ಕರ್ನಾಟಕದ ಮೊಟ್ಟ ಮೊದಲ ಮಣಿತನ, ರಾಜ್ಯಭಾರ ಮಾಡಿದಂತ ಮಣಿತನ ಬನವಾಸಿಯ ಕದಂಬ ಮಣಿತನದ ಹೆಣ್ಣು ಮಗಳು ನಾಯ್ಕಾದೇವಿಯನ್ನು ಗುಜರಾತ್ ರಾಜ್ಯಕ್ಕೆ ಮದುವೆ ಮಾಡಿಕೊಡ್ತಾರ. ವಿಜಯಪಾಲ ಆ ರಾಜ್ಯ ಮದುವೆ ಆದಳು. ಮದುವೆ ಆದಂತ ಸಂದರ್ಭದಲ್ಲಿ ಈ ರಾಜ್ಯವನ್ನ ಹಾಳು ಮಾಡಬೇಕಂತ ತಿಳ್ಕೊಂಡ ಮೊಹಮ್ಮದ್ ಗೋರಿ ಬಂದ. ಆ ಗೋರಿ ಏನ್ ಮಾಡಿದಂದ್ರ ಎಂತ ರಾಜ್ಯ ಇತ್ತಂದ್ರ ಅದ್ಭುತವಾದಂತ ರಾಜ್ಯ ಇತ್ತು. ಆ ಸುಭಿಕ್ಷೆ ಇರುವಂತ ರಾಜ್ಯವನ್ನ ಅಲ್ಲಿಯ ಸಂಪತ್ತನ್ನು ಕೊಳ್ಳೆ ಹೊಡಬೇಕಂತ ತಿಳ್ಕೊಂಡ ಆ ರಾಜ್ಯದ ಮೇಲೆ ದಾಳಿ ಮಾಡಕ್ಕೆ ತಯಾರದ. ಅಚಾನಕ ವಿಜಯಪಾಲ ರಾಜ ಅಕಾಲಿಕ ಮರಣ ಹೊಂದಿದ. ಅವನ ಮಗ ಸಣ್ಣವಿದ್ದ, ಇನ್ನೂ ರಾಜ್ಯಕ್ಕೆ ಪಟ್ಟಾಧಿಕಾರ ಬರಲಿಲ್ಲ. ಆ ಹೆಣ್ಮಗಳು ವಿಚಾರ ಮಾಡಿದಳು, ನಾನು ಬನವಾಸಿಯ ಕದಂಬ ಮಣಿತನದವಳು ನಾಯ್ಕಾದೇವಿ, ಇನ್ನು ಮುಂದೆ ರಾಜ್ಯಭಾರವನ್ನು ನಾನೇ ಮಾಡ್ತೇನೆ ತಿಳ್ಕೊಂಡ ವೀರಗಚ್ಚೆಯನ್ನು ಹಾಕಿ ರಾಜ್ಯದ ಮುಖ್ಯ ರಾಣಿಯಾಗಿ ತನ್ನ ಸಿಂಹಾಸನವನ್ನು ಏರಿದಳು. ತಾಯಂದಿರೇ, ನೀವು ಒಂಚೂರು ಯಾವಾಗ ಏರ್ತೀರಿ? ನೀವು ಅಡಿಗೆ ಮನೆ ಮುಂದೆ ಒಲೆಯನ್ನ ಏರೋದ್ರಿ ಏನು ಜೀವ, ಎಂಥವ್ರಿ, ಎಂಥ ವಂಶಸ್ಥರು ನಾವು, ಎಂಥ ವಂಶಸ್ಥರ ಹೆಸರೇನೋ ಹೇಳೋದು ಬಿಟ್ಬಿಟ್ಟಿವಿ. ಆತ್ಮೀಯರೇ, ಹಿಂದೂ ಬಾಂಧವ್ರೇ, ನಮ್ಮ ಯುವಕರು ಏನು ವಿಚಾರ ಮಾಡ್ತಾರಂದ್ರ ನಿಮ್ಮ ಹೀರೋ ಯಾರು? ಶಾರುಖ್ ಖಾನ್, ಸಲ್ಮಾನ್ ಖಾನ್, ಎಲ್ಲ ಖಾನ್ ನನ್ನ ಮಕ್ಕಳ ಹೆಸರು ಹೇಳ್ತಾವ್ರಿ. ಒಂದು ಸಲ ನಮ್ಮಲ್ಲಿ ವಿಚಾರ ಮಾಡಿ, ನಿಮ್ಮ ಹೀರೋ ಯಾರು ಅಂದಂಗ ಶಿವಾಜಿ, ಸಂಭಾಜಿ, ಸಂಗೊಳ್ಳಿ ರಾಯಣ್ಣ, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಸುಭಾಷ್, ಸಾವರ್ಕರ್ ಅಂತ ಹೆಸರು ಹೇಳಿಲ್ಲ. ನೀವೆಲ್ಲ ಹೆಣ್ಮಕ್ಳು ಯಾವ ಪಟ್ಟೆ ಯಾವ್ದಾರ ತಲೆ ಕಟ್ ಮಾಡ್ಕೊಂಡಂತ ಹೆಣ್ಣು ಹುಡುಗಿನ, ಆ ಹೀರೋಯಿನಿಯನ್ನ ಅವಳ ಹೆಸರು ಹೇಳಿಬಿಡ್ತೀರಿ. ಒಂದ್ಸಲ ಒಣಕಿ ಒಬ್ಬವ್ ನಮ್ಮ ಹೀರೋಯಿನ್ ಅಂತ ಹೇಳಿ, ಒಂದ್ಸಲ ಝಾನ್ಸಿ ರಾಣಿ ಹೆಸರು ಹೇಳಿ, ಒಂದ್ಸಲ ಕಿತ್ತೂರು ರಾಣಿ ಚೆನ್ನಮ್ಮ ಹೆಸರು ಹೇಳ್ರಿ, ಒಂದು ಸಲ ಗುಜರಾತ್ ರಾಜ್ಯವನ್ನು ಆಳಿದಂತ ನಾಯ್ಕಾದೇವಿ ನಮ್ಮ ಹೀರೋಯಿನಿ ಅಂತ ಹೆಸರು ಹೇಳಿ. ಮೊಹಮ್ಮದ್ ಗೋರಿ ಯುದ್ಧಕ್ಕೆ ಬಂದ, ಅಲ್ಲಿಯ ಸಂಪತ್ತನ್ನು ಕೊಳ್ಳೆ ಹೊಡಿಬೇಕಂದ. ನಾಯ್ಕಾದೇವಿ ತನ್ನ ಆಧಿಪತ್ಯದ ಮೇಲೆ ಕುತ್ಕೊಂಡು ಸೈನಿಕರಿಗೆ ಬಲ ತುಂಬಿ ಹೇಳಿದಳು, ಇವತ್ತು ಮೊಹಮ್ಮದ್ ಗೋರಿ ಯುದ್ಧಕ್ಕೆ ಬರ್ತಾನ, ಲಕ್ಷ ಸೈನ್ಯ. ಅವತ್ತೆಲ್ಲ ಸೈನಿಕರಿಗೆ ಟ್ರೈನಿಂಗ್ ಕೊಟ್ಟು ಕುದುರೆಯನ್ನು ಹತ್ತಾಳಂದ್ರೆ ಹೆಣ್ಮಗಳು, ಭಾರತೀಯ ಹೆಣ್ಮಗಳು ಎಷ್ಟು ತಾಕತ್ತಿರ್ಬೇಕು ವಿಚಾರ ಮಾಡಿ. ನೀವು ಕುದುರೆಯದು ನೋಡ್ಯಾರೇನವ?